ಚರ್ಚಿಗೆ ಹೋಗಿ ಬಂದಾಯ್ತು. ಇವತ್ತು ನಾನು ಡ್ರೈವ್ ಮಾಡಿದ್ದು, ಡ್ಯಾಡಿ ನಾನು ಹಾಗೂ ಕಿಯಾರ ಹೋದದ್ದು. ಡ್ಯಾಡಿ ಈಗ ಭಾರತ್ ಫ್ರೆಶ್ ಚಿಕನ್ಗೆ ಹೋಗಿದ್ದಾರೆ, ಚಿಕನ್ ತರಲಿಕ್ಕೆ. ಸಂಡೇಗೆ ಚಿಕನ್ ಇವತ್ತು ನಮಗೆ. ಸೊ ಚರ್ಚಲ್ಲಿ ತುಂಬ ಜನ ಸಿಕ್ಕಿದ್ರು, ತುಂಬ ಜನ ಪ್ರೀತಿ ಕೊಟ್ಟರು. ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೆ ಸಹ. ಒಂದು ಬೇಜಾರಾಗೋದು, ಒಂದು ಆ್ಯಕ್ಟಿವ್ ಅಂಕಲ್ ಇದ್ದರು. ಎವ್ರಿ ಇಯರ್ ನಾನು ಬರುವಾಗ ದೂರಲ್ಲಿದ್ದರು. ಸೊ ಈ ವರ್ಷ ಬರುವಾಗ ಅವರಿಲ್ಲ. ಇದೇ ಕಷ್ಟ. ಒಂದೊಂದು ವರ್ಷ ನಾವು ಬಿಟ್ಟು ಬರ್ತೇವಲ್ಲ, ಫ್ರೆಂಡ್ ಕೂತ್ಕೊಳ್ಲಿಕ್ಕಿಲ್ಲ. ಅಲ್ಲಿ ಅಂಕಲ್ ಇದ್ದಾರೆ, ನನಗೆ ಫೈನ್ ಕೊಡ್ತಾರೆ, ಪೊಲೀಸ್ ಅಂಕಲ್. ಸೊ ಪ್ರತಿ ವರ್ಷ ಬರುವಾಗ ಒಬ್ಬೊಬ್ಬರು ಮಿಸ್ಸಿಂಗ್ ಮಾರೆ. ಅದೇ ಬೇಜಾರಾಗೋದು. ಹೋಗುವಾಗ ಯಾಕೆ ಹೋಗುದು ಮಾರೆ, ಹತ್ತಿರಲ್ಲ ಬರ್ಬೋದು ಅಂತ ಹೇಳ್ತಿರಲ್ಲ. ಇದೇ ರೀಸನ್. ಎಂತ ಆಗ್ತದೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಲ್ಲ ಮನುಷ್ಯರು. ಅದೇ ಒಂದು ಬೇಜಾರು ಸಂಗತಿ. ಬಟ್ ಲೈಫ್ ಗೋಸ್ ಆನ್ ಅಲ್ಲ. ದೇವರು ಅದನ್ನು ತಡ್ಕೊಳ್ಳುವ ಶಕ್ತಿ ಕೊಡ್ತಾರೆ ಅವರ ಲವ್ಡ್ ಒನ್ಸ್ಗೆ. ಸೊ ಆಯ್ತು, ಈಗ ಚರ್ಚಲ್ಲಿ ಆಯಿತು. ಇವತ್ತು ಮಧ್ಯಾಹ್ನ ಬರ್ಡೇ ಪಾರ್ಟಿಗೆ ಹೋಗ್ಲಿಕ್ಕೆ ಉಂಟು. ಯಾರ ಬರ್ಡೇ ಪಾರ್ಟಿ ಹೋಗ್ತಾ ಹೋಗ್ತಾ ಹೇಳ್ತೇನೆ. ಇಡೀ ಮೈ ಕಚ್ಚಿ ಹಾಕಿದೆ ನುಸಿ. ಎಂತ ಮಾಡೋದಂತ ಗೊತ್ತಿಲ್ಲ ಕಿಯಾರನ್ಗೆ. ಇಡೀ ಮೈ ಅಂದರೆ ಇಡೀ ಮೈ. ಈಗ ನಾಳೆ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು, ಕೇಳಬೇಕು ಎಂತ ಮಾಡೋದು ಅಂತೇಳಿ. ಯಾಕಂದರೆ ಇಡೀ ಮೈಯಲ್ಲಿ ಉಂಟು ದೊಡ್ಡ ದೊಡ್ಡ ಗಾಯ. ಅದು ಸರ್ ಸ್ಲೀಪ್ ಮಾಡಲಿಕ್ಕಿಲ್ಲ, ಹೇಳ್ಲಿಕ್ಕಿಲ್ಲ, ಪುಣ್ಯಕ್ಕೆ ಮಾತಾಡ್ಲಿಕೊಂಡು ಉಂಟು. ಬಾಕಿ ಎಲ್ಲ ಇಲ್ಲ. ಬರೀಲಿಕ್ಕೆ ಆಗುದಿಲ್ಲ ಅವಳಿಗೆ, ಚರ್ಚಲ್ಲಿ ನಿಲ್ಲಲಿಕ್ಕೆ ಆಗಲಿಲ್ಲ ಹಾಗೆ. ಅಪ್ಪ ಇಲ್ಲಿ ಹೋಗಿದ್ದಾರೆ ಚಿಕನ್ ತರಲಿಕ್ಕೆ. ಅಜ್ಜ ಬಂದ್ರು, ಕೋಳಿ ತಗೊಂಡು ಬಂದ್ರು. ಮತ್ತು ಕೋಳಿ 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 ಕಿಯಾರನ್ಗೆ ಸ್ಪೆಷಲ್ ಆದ ಸ್ನ್ಯಾಕ್ಸ್ ಎಲ್ಲ ಕಲಿಸಿದ್ದಾರೆ. ನನ್ನ ಅಂಕಲ್ ಬಂದಿದ್ರು. ಸೊ ಅವರೆಲ್ಲ ಕಿಯಾರನ್ಗೆ ಡ್ರೈ ಫ್ರೂಟ್ಸ್, ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದಾರೆ. ಹಾಗೂ ನನಗೆ ಫ್ರೂಟ್ಸ್ ಕಲಿಸಿದ್ದಾರೆ. ಅಜ್ಜಿದು ತಂಗಿ ಬಂದಿದ್ರಲ್ಲ, ಅವರ ಮಗ ನನ್ನ ಅಂಕಲ್. ಸೊ ಅವ್ರು ಬಂದಿದ್ರು, ನಾವು ಚರ್ಚಿಗೆ ಹೋಗಿದ್ದೆವು. ಸೊ ಅವ್ರು ಬಂದಾಗ ಕಿಯಾರನ್ಗೆಲ್ಲ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ನನಗೆ ಫ್ರೂಟ್ಸ್ ಕೊಟ್ಟಿದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್ ಅಂಕಲ್. ಹೊರಟೆವು ನಾವು ಬರ್ಡೇ ಪಾರ್ಟಿಗೆ. ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ಆಯಿತು, ಡ್ಯಾಡಿ ಹತ್ರ ಉಂಟು. ಬಾ ಅವರೆಲ್ಲ ಸೇಫ್ ಇದ್ದಾರೆ. ನೀನು ಲಾಕ್ ಮಾಡ್ತಿದ್ದಾರೆ ಅವರು. ಇನ್ವಿಟೇಷನ್ ಕೊಡುವಾಗಲೂ ಹೇಳಿ. ಕೇಕ್ ಸಿಕ್ಕಿತ್ತು ಕಿಯಾರನ್ಗೆ. ಇದು ಗೇಮ್ 8 ವರ್ಷ ಒಳಗಿನ ಮಕ್ಕಳಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಯ್ತಾ. ಮ್ಯೂಸಿಕ್ ಹಾಕುವಾಗ ಡ್ಯಾನ್ಸ್ ಮಾಡ್ಲಿಕ್ಕೆ ಫ್ರೀಸ್ ಅಂತ ಹೇಳುವಾಗ ಸ್ಟಾಪ್ ಮಾಡಬೇಕು. ಅವ್ರು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಲ್ಲೇ ನಿಲ್ಬೇಕು ಸ್ಟ್ಯಾಚ್ಯೂ ಆಗಿ. ಸೊ ಇದು ಗೇಮ್. ಯಾರು ನಿಲ್ಲುದಿಲ್ಲ ಅವರು ಔಟ್. ಕಿಯಾರ ಅಂತೂ ಕರೆಕ್ಟ್ ಟೈಮಲ್ಲಿ ಫ್ರೀಸ್ ಆದ್ಲು ನೋಡಿ. ಈಗ ಸಹ ಅಲ್ಲಾಡ್ತಿಲ್ಲ. ಗೇಮ್ ಎಲ್ಲ ಸೂಪರ್ ರೀತಿಯಲ್ಲಿ ಆಯ್ತು. ಕಿಯಾರ ಗೇಮ್ ಅಲ್ಲಿ ಫಸ್ಟ್ ಪ್ರೈಸ್ ತಂದ್ಲು. Give the prizes to Kiara. Okay. Thank you. From 8 to 15 years. ತುಂಬಾ ಗೇಮ್ಸ್ ಇತ್ತು ಆಯ್ತಾ. ದೊಡ್ಡ ಮಕ್ಕಳಿಗೆ ಸಹ ಗೇಮ್ಸ್ ಇತ್ತು, ಹಾಗೂ ದೊಡ್ಡವರಿಗೆ ಸಹ ಗೇಮ್ ಇತ್ತು. ಒಳ್ಳೆ ಗಮ್ಮತ್ ರೀತಿಯಲ್ಲಿ ಎಲ್ಲರೂ ಸಹ ಎಂಜಾಯ್ ಮಾಡಿದೆವು. ಊಟ ಅಂತೂ ಒಳ್ಳೆ ಗಮ್ಮತ್ ಊಟ ಇತ್ತು. ಆದರೆ ಶೆಕೆ ಅಂದರೆ ಕಂಡಪಟ್ಟೆ ಶೆಕೆ. ಮಳೆ ಬರಲಿಲ್ಲದ್ರೆ ಶೆಕೆಯೋ ಶೆಕೆ. ಸ್ಲ್ಯಾಬ್ ಐಸ್ ಕ್ರೀಮ್ ತಿನ್ನೋದೇ ತುಂಬ ಸಮಯ ಆಯಿತು. ಸ್ಲ್ಯಾಬ್ ಐಸ್ ಕ್ರೀಮ್ ನೋಡಿ ತುಂಬ ಖುಷಿ ಆಯಿತು. ಸ್ಲ್ಯಾಬ್ ಐಸ್ ಕ್ರೀಮ್ ಮತ್ತು ಕ್ಯಾರೆಟ್ ಹಲ್ವಾ ಇತ್ತು, ತುಂಬಾ ಟೇಸ್ಟಿಯಾಗಿತ್ತು. ಬರ್ಡೇಗೆಲ್ಲ ಹೋಗಿ ಬಂದಾಯಿತು. ಕಿಯಾರನ್ಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಡ್ಯಾನ್ಸಿಂಗಲ್ಲಿ. ಇಳಿ ಇಷ್ಟವಾದ ಕೆಲಸ ಡ್ಯಾನ್ಸಿಂಗ್. ಅದರಲ್ಲಿ ಫಸ್ಟ್ ಅವ್ರು ಮ್ಯೂಸಿಕ್ ಹಾಕ್ತಾರೆ, ಮ್ಯೂಸಿಕ್ ಹಾಕುವಾಗ ಡ್ಯಾನ್ಸ್ ಮಾಡಬೇಕು, ಫ್ರೀಸ್ ಹೇಳುವಾಗ ಸ್ಟಾಪ್ ಮಾಡಬೇಕು. ಅದರಲ್ಲಿ ಹುಷಾರಲ್ಲ. ಫಸ್ಟ್ ಪ್ರೈಸ್ ನಮಗೆ ಭಾರಿ ಖುಷಿ ಆಯಿತು. ಧೈರ್ಯ ಬೇಕಲ್ಲ ಎದುರು ಹೋಗ್ಲಿಕ್ಕೆ. ಧೈರ್ಯದಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಬಂದು 2 ಸ್ಟೆಪ್ ಹಾಕಿ ಬಂದು. ನನಗೆ ಎಷ್ಟು ಧೈರ್ಯ ಇರಲಿಲ್ಲ ಚಿಕ್ಕ ಇರುವಾಗ. ಪ್ರೈಸ್ ಬಂತು ಕಿಯಾರನ್ಗೆ, ಡ್ಯಾನ್ಸ್ ಆ್ಯಂಡ್ ಫ್ರೀಸ್. ಮಾಡು ನೋಡು ಎಂತ ಉಂಟು ನೋಡು. ಓಪನ್ ಆಗಲಿ. ಅವಳಿಗೆ ಅದು ತೆಗಿಯೋದು ಎಂತೆಲ್ಲ ಆಗಿದೆ. ಆಗದಿಂದ ಗಿಫ್ಟ್ ಹಿಡಿದುಕೊಂಡು ತಿಂತಿದ್ದಾಳೆ. ಮೆಲ್ಲ ಬಂಗಾರ, ಮೆಲ್ಲ. ದುಬೈದು ಗಿಫ್ಟಾ? ವಲ್ಲ ಹಬೀಬಿ ಮಿಲ್ಜಾಕ್ ಹಬೀಬಿ ಜ್ಯುವೆಲ್ಲರಿ ಬಾಕ್ಸ್. ಓಪನ್ ಮಾಡು ಬಾಬಾ, ಓಪನ್ ಮಾಡಿ. ಅಜ್ಜೆ ಕೊಡು, ಕಷ್ಟ ಉಂಟು ಓಪನ್ ಮಾಡಿ. ಎಂತ ಉಂಟು ಮೆಲ್ಲ. ನಿಲ್ಲು ಮಗ, ನಿಲ್ಲು. ಅಜ್ಜ ಓಪನ್ ಮಾಡಿ ಕೊಡ್ತಾರೆ. ವಾವ್, ಇಟ್ಸ್ ಜ್ಯುವೆಲ್ಲರಿ ಬಾಕ್ಸ್. ಇಲ್ಲಿ ಬಾ ಬಾಬಾ, ತೋರಿಸು ನೋಡಿ. ಹೀಗೆ ಓಪನ್ ಮಾಡಲಿಕ್ಕೆ. ಓಪನ್ ಮಾಡಿ
ಹೀಗೆ ಓಪನ್ ಮಾಡಲಿಕ್ಕೆ, ಹಾಂ ಹೀಗೆ ಹೀಗೆ ಓಪನ್ ಮಾಡಿ ತಮ್ಮ ಖಜಾನ ಎಲ್ಲ ಹಾಕಲಿಕ್ಕೆ. ಇನ್ನು ತುಂಬ ಹಣ ಸೇವ್ ಮಾಡಬೇಕು ಮಗ ನೀನು. ಹಣ ಸೇವ್ ಮಾಡಿ ಇದರಲ್ಲಿ ಚಿನ್ನ ತುಂಬಬೇಕು, ಆಯ್ತಾ? ಕೇಳಿತಾ? ಫುಲ್ ಗೋಲ್ಡ್ ಆಗಬೇಕು ಅದು, ಕೇಳಿತಲ್ಲ? ಡ್ಯಾಡಿನವರು ಹೊಸತು ಮಿಕ್ಸಿ ತಗೊಂಡ್ರು. ಹೀಗೆ ಉಂಟು ನೋಡು. ಪ್ರೀತಿ ಒಳ್ಳೆ ಬ್ರ್ಯಾಂಡ್. ಇಲ್ಲಿ ಸ್ವಾಮಿ ಹೀಗೆ ಮಾಡಿ ಅಪ್ಪ, ನೈಫ್ ಹೀಗೆ ಹೀಗೆ. ಎಸ್, ವೆರಿ ಗುಡ್. ಇಲ್ಲಿ ಉಂಟು ಕೋನೆ ಕೋನೆ. ಅಂದರೆ ಅಂದರೆ ಆಯರೇ ಓ ಆಗಯ ಪ್ರೀತಿ ಗರ್ಪಿಯಾಯ. ದೊಡ್ಡ ಮೋಟರಾ? ಹಾಗಾದ್ರೆ ಇನ್ನು ಅಡ್ಡೆ ಎಲ್ಲ ಮಾಡ್ತಾರ ಅಮ್ಮ. ಅಮ್ಮ ಅಡ್ಡೆ ನಾಳೆ ಕ್ಯಾಟ್ರಸ್ ಇಡ್ಬೋದಂತ. ಶಾಂತ ಕ್ಯಾಟ್ರಸ್, ಶಾಂತ ನಮ್ಮ ಮಮ್ಮಿ ಹೆಸರು. ಇಲ್ಲಿ ಎಲ್ಲ ಜಾರು ಉಂಟು ನೋಡಿ ಅಂತ ಅಮ್ಮ. ಅಮ್ಮನವರೇ ಅಪ್ಪನವರೇ, ಟೇಕ್ ದಿಸ್ ಕೇರ್. ಚಂದ ಉಂಟಾ? ಲಾಯ್ಕ್ ಆಗ್ತದೆ ನಾಟಿಲು. ಎಷ್ಟು ಬ್ಲೇಡ್ ಉಂಟು ತೋರಿಸಿ. ಇದು 2 ದೊಡ್ಡದ್ರಲ್ಲಿ ನೋಡ್ಬೇಕು ಎಷ್ಟು ಬ್ಲೇಡ್. ಹೌದಾ? ಇದು ಮೀಡಿಯಮ್ ಇದ್ದಾಗೆ ಉಂಟು. ಇದು ಸ್ವಲ್ಪ ನನ್ನಾಗಿ ಗುಂಡು ಗುಂಡು ಉಂಟು. ಇದು ಸಹ 2 ಅಮ್ಮ ಬ್ಲೇಡ್. ಹೌದಾ? 2 ಬ್ಲೇಡೇ ಒಳ್ಳೆ ಶಾಕ್ ಉಂಟೇನೋ. ಚಿಕ್ಕದಾದ ಚೊಕ್ಕದಾದ ಪೌಡರ್ ಮಾಡಲಿಕ್ಕೆ. ಇದು ಲಾರ್ಜ್ ಸೈಜ್, ಮೀಡಿಯಮ್ ಸೈಜ್. ಇದು ಮೀಡಿಯಮ್ ಸೈಜ್ ಮಿಕ್ಸಿ. ಸೊ 3 ಜಾರ್ಜ್ ಬಂದಿದೆ. ಮಸಾಲ ಆಚೆ ಈಚೆ ನಪ್ಪೆಲ್ಲಿದ್ದರೆ ಅದನ್ನು ಸೀಂಟ್ಲಿಕ್ಕೆ ಒಂದು ಇದು ಕೊಟ್ಟಿದ್ದಾರೆ. ಮತ್ತು ಸ್ಕ್ರೂ ಟೈಟ್ ಮಾಡಲಿಕ್ಕೆ ಇಲ್ಲಿ ಶಾಂತ ದೋಸೆ ಅಂತೆ ಅಪ್ಪಗೆ. ನಾಳೆ ಮಸಾಲೆ ದೋಸೆ ಅಂತೆ ಅಪ್ಪಗೆ. ಒಂದು ಮಸಾಲೆ ದೋಸೆ. ಮತ್ತು ಕೆಲವು ಬೇರೆ ಐಟಮ್ಸಲ್ಲಿ ಕಿಯಾರಾಗಿ ಟೂತ್ ಪೇಸ್ಟ್. ನಾನು ಇದೇ ಬ್ರ್ಯಾಂಡ್ ಯೂಸ್ ಮಾಡೋದು, ಕಿಯಾರಾಗಿ. ಎಂಥ ಪ್ರಮೋಷನ್ ಅಲ್ಲ ಇದು, ಬಟ್ ನಾನೆಂತ ಯೂಸ್ ಮಾಡೋದು ಅದು ತೋರಿಸಿದ್ದೇನೆ. ಇದು ತಿನ್ನಬೇಡ, ಅದು ಪಾಯಸ ಅಲ್ಲ. ಇದು ನನಗೆ ಒಂದು ಕುದಲಿಗ ಕುಡ್ಪಲ್ ಬೂತಾಗಿ ನಿಲ್ತದೆ, ಅದಕ್ಕೆ ಸ್ವಲ್ಪ ಸೆಟ್ ಮಾಡಲಿಕ್ಕೆ ತಗೊಂಡೋದು. ಹೇಗುಂಟು ಗೊತ್ತಿಲ್ಲ, ಯೂಸ್ ಮಾಡಿ ಮತ್ತೆ ಹೇಳ್ತೇನೆ ಆಯಿತಾ? ಬರಲಿ. ಇದೇನು? ಇದು ಫಿಲ್ಟರ್ಗೆ ಕ್ಯಾಂಡಲ್. ಇದು ಓಪನ್ ಮಾಡಿ ನೋಡು. ಇಲ್ಲಿ ಖುಷಿಯಾ? ಮೆಲ್ಲ ಬಾಯಿಗೆ ಹಾಕ್ಬೇಡ ಇನ್ನು. ಈಚೆ ಸಮ್ಮ ಟೇಸ್ಟಿ ಉಂಟು. ಏನದು? ವಾಲೆ ಬೆಲ್ಲವಾ? ಇದು ಫುಲ್. ಇದು ಬೇಡ ಮಗ, ತೆಗಿಬೇಡ. ಓಕೆ ವೇಟ್ ವಿ ಹ್ಯಾವ್ ಟು ಚೆಕ್ ದಿಸ್. ಸೊ ಫಿಲ್ಟರ್ಗೆ ಸರ್ವಿಸ್ ಮಾಡಿ ಇದು ಫುಲ್ ಕಿಟ್ ಇನ್ಸ್ಟಾಲ್ ಮಾಡಲಿಕ್ಕೆ. ಒಳಗೆ ಹೀಗೆ ಇರ್ತದೆ ಒಂದು ಬ್ರಷ್ ಇದಕ್ಕೆ ಹಾಕಲಿಕ್ಕೆ, ಹಾಗೆ ಇದು ಹೇರ್ ಡ್ರೈಯರ್ ನೋಡಿ. ಅಂತ ಎದುರು ಗಿರ್ಗಿಟಾಗಿ ಹಾರ್ತಾ ಉಂಟಲ್ಲ ಕೂದಲು. ಸೊ ಅದನ್ನು ಸೆಟ್ ಮಾಡಲಿಕ್ಕೋಸ್ಕರ ಇದನ್ನು ನಾನು ಆರ್ಡರ್ ಮಾಡಿದ್ದು, ರಿವ್ಯೂಸ್ ನೋಡಿ ಆರ್ಡರ್ ಮಾಡಿದ್ದು. ಈಗ ಎಷ್ಟು ಒಳ್ಳೆ ಉಂಟು ಗೊತ್ತಿಲ್ಲ. ಸೊ ನೋಡುವ, ಟ್ರೈ ಮಾಡಿ ನೋಡ್ತೇನೆ. ಒಳ್ಳೆ ಇದ್ದರೆ ಶೇರ್ ಮಾಡ್ತೇನೆ ರಿವ್ಯೂ. ಈ ಸರ್ತಿ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಲಿಕ್ಕೆ ಮನಸ್ಸಿಲ್ಲ, ಯಾಕಂದರೆ ಕೂದಲು ನಾನೇ ಶಾರ್ಟ್ ಮಾಡಿದ್ದಾನಲ್ಲ. ಸೊ ಸ್ವಲ್ಪ ಉದ್ದ ಬೆಳೀಲಿ ಮತ್ತೆ ಸ್ಟ್ರೈಟ್ನಿಂಗ್ ಮಾಡುವ ಮನಸ್ಸಾದರೆ. ಇಲ್ಲದ್ರೆ ಹೀಗೆ ಕುಡ್ಪಲ್ ಬುತ್ತಾಗಿ ತಿರುಗುದು. ಇವಳಿಗಿಷ್ಟೇ ಒಂದು ಟೂತ್ ಪೇಸ್ಟ್ ಕೊಟ್ಟರೆ ಸ್ಮೈಲ್. ಭಾರಿ ಖುಷಿ. ಎಂತ ತಿನ್ನೋದು ಮಗ? ಎಂತ ಸುಮ್ಮನೆ ಆಡಿಸ್ಬೇಡ. ಎಂತ ಅದು? ಎಂತ? ಜಾಕ್ ಫ್ರೂಟ್. ಒಳ್ಳೆ ಉಂಟಾ? ಇಲ್ಲಿ ಒಂದು ತಪ್ಪಲ್ಲವೇ ಉಂಟು, ನಿನ್ನೆ ತಂದದ್ದು ಬೊಲ್ಮೆಯಿಂದ. ಅದೇ ತಿಂತಿದ್ದೇವೆ. ಮಿಸ್ಸಸ್ ಕುಂದರ್ದು ಕಿಡ್ನಿ ಜಾಕ್ ಫ್ರೂಟ್ ತಿಂತ ಉಂಟು. ನೋಡಲಿಕ್ಕೆ ಕಸಿನ್ಸ್ ಎಲ್ಲ ಬಂದಿದ್ರು, ಹೋದ್ರು.
ಸಂಜೆಗೆ ನಾನು ಹಾಗೂ ಕಿಯಾರ ಒಂದು ರೌಂಡ್ ಹೋಗುವ ಅಂತ ಬಂದೇವೆ. ಇಲ್ಲಿ ಶುಗರ್ ಜ್ಯೂಸ್ ಇತ್ತು, ಸೊ ನಾವಿಬ್ಬರು ಸಹ ಕಬ್ಬು ಜ್ಯೂಸ್ ಕುಡ್ದೆವು. ನೈಸ್, ಒಳ್ಳುಂಟಾ? ಫಿನಿಶ್ ಸಾಕಾ? ಇದು ನಮಗೆ ಪಚ್ಚೆ ದೋಸೆ. ಪಚ್ಚೆ ಅಂದರೆ ಇದಕ್ಕೆ ಅಮ್ಮ ಗೋಧಿ, ಕಾಯಿಮೆಣಸು, ಶುಂಠಿ ಮತ್ತು ಬೇರೆ ಎಂತಮ್ಮ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಪಚ್ಚೆ ಮಾಡಿದ್ದಾರೆ. ಅಜ್ಜಿ, ಕಿಯಾ, ನಾನು ಅಜ್ಜಮ್ಮನ ತಂಗಿ ಮನೆಗೆ ಹೋಗ್ತಾ ಇದ್ದೇವೆ. ಮೆಲ್ಲ ನೀವು ಹಿಂದೆ ಹೋಗಿ ಅಂತೆ, ಸ್ವಲ್ಪ ಹಿಂದೆ ಹೋಗಿ. ಹಾಂ, ಈಗ ಆಗ್ತದೆ. ಮೆಲ್ಲ ಕೆಳಗಿಂದ. ಹಾಂ, ಚಿಂತಿಲ್ಲ. ಹೋಗಿ ಸ್ವಲ್ಪ ನೀವು ಹಿಂದೆ ಹೋಗಿ. ಆಗ್ತದೆ. ಹಾಂ, ಮೆಲ್ಲ. ಚಪ್ಪಲ್ ತೆಗಿಯೋನಾ? ಹಾಂ, ಚಪ್ಪಲ್ ತೆಗಿ. ಮೆಲ್ಲ ಆಯ್ತು. ಇದು ಸಹ ಹೋಗಿ ಮೆಲ್ಲ. ಹಾಗೆ ಆಯ್ತು, ಫಿನಿಶ್. ಬಾಗಿಲಾಗ್ತೇನೆ. ನಿಮ್ಮ ಕೋಲೆಯಲ್ಲಿ? ಓ, ಕೋಲಿ ಒಳ್ಳೆ ಹಿಡ್ದಿದ್ದಾಳೆ. ಕೋಲನ್ನು ಆಚೆ ಇಡಿ ಅಜ್ಜ. ಅವಳನ್ನು ಆಚೆಯಿಂದ ತರ್ತೇನೆ. ಬಾಕಿ ಯಾರ ಹೋಗುವ? ಬಂದ್ ಮಾಡ್ತೇನೆ. ಬರ ಕೀ. ಓ, ಅಜ್ಜದ ಆಯುಧ ಉಂಟಿಲ್ಲಿ. ಅಜ್ಜ ಎಲ್ಲ ಕ್ಲೀನಿಂಗ್ ಮಾಡ್ತಿದ್ರು ಬೆಳಿಗ್ಗೆ. ಹೋಗ್ ಮಗೊಳಗೆ. ಗಾಡಿ ಟರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದಂತಿಲ್ಲಿ ಡ್ಯಾಡಿ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ರು. ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಡ್ಯಾಡಿದು ಆಯುಧವನ್ನು ಆಚೆ ಇಡುವ. ಫುಲ್ ಕ್ಲೀನ್ ಮಾಡಿದ್ರು ಡ್ಯಾಡಿ. ಅಜ್ಜಮ್ಮನ ತಂಗಿಯ ಮನೆಗೆ ಬಂದಿದ್ದೇವೆ ನಾವು. ಅಜ್ಜಮ್ಮ ಹಾಗೂ ಅವರ ತಂಗಿ ಇಬ್ಬರು ಸಹ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಜ್ಜಮ್ಮನ ಮಗಳು ನಮಗೆ ಡ್ರ್ಯಾಗನ್ ಫ್ರೂಟ್ ತಂದು ಕೊಟ್ಟರು. ಇಲ್ಲಿಯ ಡ್ರ್ಯಾಗನ್ ಫ್ರೂಟ್ ಕಲರ್ ನನಗೆ ತುಂಬ ಖುಷಿ ಆಗೋದು, ಆಯಿತಾ. ಅಲ್ಲೆಲ್ಲ ಸಿಗೋದು ನಮಗೆ ಒಳಗೆ ಬಿಳಿ ಇರ್ತದೆ, ಆದರೆ ಇಲ್ಲಿಯ ಕಲರ್ ಉಂಟಲ್ಲ, ಸೂಪರ್ ಆದ ಕಲರ್ ಮಾರೆ. ನೋಡುವಾಗಲೇ ತಿನ್ನುವ ಅಂತ ಮನಸ್ಸಾಗ್ತದೆ. ಇಲ್ಲಿ ಪಾರ್ಕ್ ಮಾಡಿ ಬಂದಿದ್ದೇವೆ ಮ್ಯಾಂಗ್ಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಅಂಕಲ್ ನಾಳೆ ಹೋಗ್ತಾರೆ. ನಾಳೆ ವಾಪಸ್ ಮುಂಬೈಗೆ ಹೋಗ್ತಿದ್ದಾರೆ, ಅಂಕಲ್ ಹಾಗೂ ಅಜ್ಜಿ. ಅಜ್ಜಿಗೆ ನಿಲ್ಲಿಗೆ ಹೇಳಿದೆ ನಾನು ಬರುವವರೆಗೆ. ಅಜ್ಜಿ ನಿಲ್ಲುದ್ಲಂತೆ, ವಾಪಸ್ ಹೋಗ್ತಾರಂತೆ. ಸೊ ಅದಕ್ಕೆ ನಾಳೆಗೆ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡಲಿಕ್ಕೆ ಬಂದಿದ್ದೇವೆ. ಮಂಗಳೂರು ಜಂಕ್ಷನ್ ಇದು ರೈಲ್ವೆ ಸ್ಟೇಷನ್. ಟ್ರೈನ್ ಹೋಗ್ತಾ ಉಂಟು. ಬ್ಯಾಡ್ ಲಕ್, ಟಿಕೆಟ್ ಸಿಗಲಿಲ್ಲ ನಾಳೆಗೆ. ನೋಡ್ಬೇಕು, ಅವರು ಉಡುಪಿಯಿಂದ ಟ್ರೈ ಮಾಡಿ ನೋಡ್ತಾರೆ ಟಿಕೆಟ್ ಸಿಗ್ತದಾ ಇಲ್ಲವಾ. ಎಲ್ಲ ಟ್ರೈನ್ ಫುಲ್ಲೇ, ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಜನರು. ಆಫ್ ಸೀಸನ್ಗೆ ಸಹ ಪಾರ್ಕಿಂಗ್ ಫೀಸ್ ಮಾಡಿದ್ದಾರೆ ನಮಗೆ 20 ರೂಪೀಸ್. ಒಂದು ತಾಸು ಆಗಲಿಲ್ಲಲ್ಲ, ಅದಕ್ಕೆ 20 ರೂಪೀಸ್. ಹೋಗೋಣ. ಒಲಿಂಪಿಕ್ಸ್ಗೆ ಓಪನ್ ಉಂಟು, ಆಗಲಿಲ್ಲ ಆಯ್ತಲ್ಲ. ಎಲ್ಲ ಬರ್ರ ಯಾರಿದ್ದೀರಿ ಅಲ್ಲಿ? ಹೋಗೋ, ರೈಟ್ಸ್ ಪೋಯ್. ಬರೀಲಿಕ್ಕೆ ಕೊಟ್ಟಿದ್ದೇನೆ ಇವಳಿಗೆ. ಈಗ ಆಯಿತು, 1 ವಾರ ಆಯಿತು ಬರೆಯದೆ. ಎಲ್ಲ ಮಾಲ್ತಾ ಉಂಟು, ಪಿ ಎಲ್ಲ ಮಾಲ್ತಾ ಉಂಟು. ಸರ್ತ ಇರಬೇಕು, ಅದೇನದು ಮಾಲುದು. ಆಚೆ ಶೇಡಿಗುಡ್ಡೆ ಸೈಡ್ ಹೋಗ್ತಾ ಉಂಟು ನೋಡ. ಪಿ ನೀಟ್ ಬರಿ, ಉಜ್ಜುದೇ ಆಯ್ತು ಇಡೀ ದಿನ. ಅವ್ರು ಹೋಗ್ತಾರೆ, ನೀನ್ ಬರಿ. ಹೋಯ್ತಾ ಸ್ಟ್ರೇಟ್? ಕರೆಕ್ಟ್. ಇಲ್ಲಿ ಅಲ್ಲಿದು ಐ ಬೇರೆ, ಅಲ್ಲಿದು ಓಂಕ್ರ ಐ. ಇದೊಂದು ಇರೇಸರ್ ಇದ್ರೆ ಉಜ್ಜಿಕೊಂಡಿರ್ತಾಳು. ಅಜ್ಜಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಇನ್ನೂ ಅಜ್ಜಮ್ಮ ಅವರ ತಂಗಿಯನ್ನು ಸಿಗ್ತಾರಾ ಇಲ್ಲವಾ ಗೊತ್ತಿಲ್ಲ. ದೇವರು ನಡೆಸಿದ್ರೆ ಬೇಗನೆ ಸಿಗ್ಲಿ ಅಂತೇಳಿ ನಾನು ಬಯಸ್ತೇನೆ. ಹೋಗುವಲ್ಲ. ಇವರು ದೊಡ್ಡ ಅಕ್ಕ, ಇವರು ಚಿಕ್ಕ ಅಕ್ಕ. ಇವರು 94, ಇವರು 90. ಹೋಗುವಲ್ಲ, ರೈಟ್ಸ್ ಪೋಯ್. ಬಂದೆವು ವಾಪಸ್ ಮನೆಗೆ. ಕಿಯಾರನ್ನು ಬಿಟ್ಟು ಹೋದದ್ದು. ಕಿಯಾರ ಮನೆಯಲ್ಲಿದ್ದಾಳೆ. ಟೀ ಪೊಂಗಾರೆ ಎಳೆದು ಗಟ್ಟಿ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ತಿನ್ನಲಿಕ್ಕೆ ಸಿಗುದಿಲ್ಲ. ಪೊಂಗಾರೆ ಎಳೆದು ಗಟ್ಟಿದಕ್ಕೆ ಜೈ. ನೋಡುವ, ಭಾರಿ ಒಳ್ಳೆ ಉಂಟು.
ಇದು ನಮಗೆ ತಿನ್ನಲಿಕ್ಕೆ ಸಿಗುದಿಲ್ಲ ಅಲ್ಲಿ. ಅಜ್ಜಿ ಬೆಳಿಗ್ಗೆ ಬೆಳಿಗ್ಗೆ ಫ್ರೂಟ್ಸ್ ತಿಂತಿದ್ದಾರೆ. ಅಜ್ಜಮ್ಮ ಹೋಗ್ತೀರಾ ನಿಲ್ತೀರಾ? ನಿಲ್ಲಿ, ಹೋಗ್ಬೇಡಿ ಹೋಗ್ಬೇಡಿ, ನಿಲ್ಲಿ. ನನ್ನೊಟ್ಟಿಗೆ ಹೋಗು, ಒಟ್ಟಿಗೆ ಹೋಗುವ ಆಯ್ತಾ? ನಿಲ್ಲಿ, ಒಂದೇ ತಿಂಗಳಿರುದು. ಓಕೆಯಾ? ಅಂಕಲ್ಗೆ ಹೇಳ್ಬೇಕಾ? ಅವ್ರಿಗೆ ಹೋಗ್ಬೇಕು. ಹೊರಟಿದ್ದಾರೆ ಸೊಪ್ಪು ಹಿಡಿದುಕೊಂಡು. ಎಲ್ಲಿ ಅಂಕಲ್? ದೊಂಟೆ ಎಲ್ಲ ಕಸನ್ ಸಿಸ್ಟರ್ಗೆ ಅವರಿಗೆ ಸ್ವಲ್ಪ ಲೀವ್ಸ್ ಬೇಕಂತೆ. ಹಾ, ಅದಕ್ಕೆ ಇದು ಗಲ್ಲು ತಗೊಂಡು ಹೋಗುದು. ಓಕೆ, ಮೆಲ್ಲ. ನೀವು ಸಹ ಗೆಲ್ಲು ಸಹ ಹಾಕಿದ್ರೆ ಈಗ ರೈನಿ ಸೀಸನ್ ಅಲ್ಲ, ಹಾ, ಅದು ಬೇಗ ಬರ್ತದೆ. ಎಂತ ಬರ್ತದೆ? ನುಗ್ಗೆ. ನುಗ್ಗೆ. ನುಗ್ಗೆ ಅಲ್ಲ, ಫಸ್ಟ್ ಎಲೆ ಬರಲಿ ಅದರಲ್ಲಿ. ಹೊರಟು ದಂಟೆ ಹಿಡಿದುಕೊಂಡು ಅಂಕಲ್. ಟಾಟಾ. ಕುತ್ಕೊಳ್ಳಿ, ನಮ್ಮೊಟ್ಟಿಗೆ ಹೋಗಿ. ಕುತ್ಕೊಳ್ಳಿ. ಕನ್ನಡ ಕನ್ನಡ, ಅವ್ರಿಗೆ ಇಂಗ್ಲಿಷ್ ಬರೋದಿಲ್ಲ, ಕನ್ನಡ. ನಾನು ಡೈಲಿ ಮತ್ತೆ ನಾನು ಬಿರಿಯಾನಿ ತರಲಿಕ್ಕೆ ಬಂದಿದ್ದೇವೆ. ನವೀನ್ ಅಂಕಲ್ ಅವ್ರು ಹೋಗ್ತಾರಲ್ಲ, ಸೊ ಯಾವ ರೆಸ್ಟೋರೆಂಟ್ಸ್ ಓಪನ್ ಇಲ್ಲ. ಸ್ವಿಗ್ಗಿಯಲ್ಲಿ ನಾನು ನೋಡಿದೆ, ಯಾರು ಸಹ ಓಪನ್ ಆಗಲಿಲ್ಲ ಇನ್ನು ಸಹ. ಅದಕ್ಕೆ ನಾವೇ ಬಂದೇವೆ ಇಲ್ಲಿ ಜ್ಯೂಸ್ ರೊಮ್ಯಾಂಟಿಕ್ಗೆ ಬಿರಿಯಾನಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ, ತಕೊಂಡು ಹೋಗ್ಲಿಕ್ಕೆ. ಹನುಮದಿಂದ ತಂದ ಬೊಂಡ ನೀರು ಬೇಡವಾ? ಸ್ವಲ್ಪ ಕುಡಿ. ಒಳ್ಳೆ ದಪ್ಪ ಉಂಟು ಬಾವೆ, ಅದು ಸ್ಕ್ರೇಪ್ ಮಾಡ್ಬೇಕು ಮಾತ್ರ. ಅಜ್ಜಮ್ಮ ಹೊರಟ್ರು. ಈಚೆ ನಿಂತಿರುವುದು ಬ್ಲ್ಯಾಕ್ ಟೀ ಶರ್ಟ್ ಅಲ್ಲಿ ನನ್ನ ಡ್ಯಾಡಿಯ ಚಿಕ್ಕ ತಮ್ಮ. ಬರುದಿಲ್ಲ ಅಪ್ಪ, ಬರ್ತೇವೆ, ಬಾಯ್ ಬಾಯ್. ಅಂಕಲ್ ಕಲ್ತಪ್ಪ ತರ್ಲಿಕ್ಕೆ ಹೋಗಿದ್ದಾರೆ ಕೊಚ್ಚಿನ್ ಬೇಕರಿಯಿಂದ. ಕೊಚ್ಚಿನ್ ಬೇಕರಿಗೆ ಕಲ್ತಪ್ಪ ತರ್ಲಿಕ್ಕೆ ಹೋಗಿದ್ದಾರೆ ಅಂಕಲ್. ನನ್ನ ಅಕ್ಕನಿಗೆ ಕಲ್ತಪ್ಪ. ಇವಳೊಂದು ಸ್ಯಾನಿಟೈಸರ್ ಹಿಡಿದು ಕೂತಿದ್ದಾಳೆ. 10 ನಿಮಿಷ ಉಂಟು ಟ್ರೈನ್ ಬಿಡ್ಲಿಕ್ಕೆ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಬಂದದ್ದು ಓಡಿಕೊಂಡು. ಕೇರ್ಫುಲ್ ಕಿಯಾರಾ, ಲಿಸನ್ ಟು ಮೀ ಕೇರ್ಫುಲಿ. ಡೋಂಟ್ ಗೋ ಎನಿವೇರ್, ಓಕೆ? ನಾನು ಗಾಡಿ ಪಾರ್ಕ್ ಮಾಡಿ ಬರ್ತೇನೆ, ಓಕೆ? ಪಾರ್ಕ್ ಮಾಡಿದೆ. ಈ ರಪಕ್ಕ ಸ್ಟೇಷನ್ಗೆ ಹೋಗುದು. ಇದು ಸೆಂಟ್ರಲ್, ಮ್ಯಾಂಗ್ಳೂರ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಇಲ್ಲೆಲ್ಲ ಟ್ಯಾಕ್ಸಿ ಉಂಟು ಎದುರಲ್ಲಿ. ಜನ ಹೀಗೆ ಕರ್ಕೊಂಡು ಹೋದ್ರ ಪ್ಲಾಟ್ಫಾರ್ಮ್ ಟಿಕೆಟ್ ಸಹ ಮಾಡಬೇಕು ನನಗೆ ಮತ್ತು ಮಮ್ಮಿಗೆ. ಬುಕ್ ಮಾಡಿದ್ದಾರೆ ಅಜ್ಜಿಗೆ. ಎದುರಲ್ಲೇ ಹತ್ಲಿ ಏನ? ಓಕೆ, ನಾ ಇಲ್ಲಿ ಕುತ್ಕೊಳ್ಬೇಕಾ? ಹಾಂ, ಓಕೆ ಫೈನ್. ಕುತ್ಕೊಳ್ಳಿ. ಅಯ್ಯಯ್ಯೋ, ನಾನು ಕುತ್ಕೊಳ್ಳಿಲ್ಲ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಇವತ್ತು. ಓ ದೇವರೇ. ಪ್ಲಾಟ್ಫಾರ್ಮ್ 1 ಇತ್ತು, ಈಗ ಪ್ಲಾಟ್ಫಾರ್ಮ್ 4 ಅಂತೆ. ನಿಮ್ಮ ಬ್ಯಾಗ್ ಬೀಳಿಕ್ಕಿಲ್ಲ ಅಲ್ಲ ಅಂಕಲ್? ಎಂತಾಯ್ತು? ಸ್ಟೇಯೋ ಬ್ಲಾಕ್ ಮಾಡಿದ್ದಾರೆ ಯಾರು. ಇದು ಎಂತಕ್ಕೆ ನಿಂತದ ಅಂಕಲ್? ಕ್ಯೂ ತಾತ್ಕಾಲ ಮತ್ತೆ ಇಷ್ಟು ಕ್ಯೂ ಅಲ್ಲಿ ನಿಂತಿದ್ದಾರೆ. ಕ್ಯೂ ಅಲ್ಲಿ ನಿಂತದ್ದು ಮೋಸ್ಟ್ಲಿ ಜನರಲ್ ಕಂಪಾರ್ಟ್ಮೆಂಟ್ಗೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ. ಟ್ರ್ಯಾಕ್ ಕ್ರಾಸ್ ಮಾಡಿ ಹೋಗುದೀಗ. ನಮ್ಮದು ಬೇರೆ ಪ್ಲಾಟ್ಫಾರ್ಮ್. ಇಲ್ಲದ್ರೆ ಅಜ್ಜಿಯನ್ನು ಕರ್ಕೊಂಡು ಬಂದು ಕಷ್ಟ ಆಗ್ತದೆ. ನಾಟ್ ಬ್ಯಾಡ್, ಪರ್ ಪರ್ಸನ್ 20 rupees, ನಾಟ್ ಬ್ಯಾಡ್. ಪ್ರಾಯದವರಲ್ಲಿದ್ರೆ ಇದು ಬೆಸ್ಟ್. ಬಂದೆವಲ್ಲ, ಈ ಸೈಡ್ ಬಂದೆವು ನೋಡಿ. ಇದೆಲ್ಲ ಜನರಲ್ ಕ್ಲಾಸ್. ಹಾಂ ಹೇಳಿ. ಓಕೆ, 45, 46 and 48. 45 and 46. ಓಕೆ. ಮಂಗಳೂರು ಸೆಂಟ್ರಲ್ ಮುಂಬೈ ಲೋಕಮಾನ್ಯ ತಿಲಕ್ ಟರ್ಮಿನಸ್. ವಾಟ್ ಪ್ಲಾಟ್ಫಾರ್ಮ್ ಟಿಕೆಟ್ ಅಲ್ಲ ನನ್ನ ಹತ್ರ ಉಂಟು. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಅಜ್ಜಮ್ಮ ಜಾಗ್ರತೆ. ಮತ್ತೆ ಸಿಗುವ
ಇವಳು ರೆಡಿ ಹೋಗ್ಲಿಕ್ಕೆ. ಕಿಯಾರ ವೇಟ್, ಯು ಆರ್ ನಾಟ್ ಗೋಯಿಂಗ್. ಹೋಗಿ ಹೋಗಿ ಹೋಗಿ. 45, 46 ಇದು ಫುಲ್ AC ನೋಡಿ. ಪಿಲ್ಲೋ ಎಲ್ಲ ಕಂಬೋಲಿ ರೆಡಿ ಇಟ್ಟಿದ್ದಾರೆ. ಸಿಕ್ಕಿತಾ? 45. ನಾನು ಹೊರಗಿರ್ತೇನೆ, ಹೊರಗಿಂದ ಮಾತಾಡ್ತೇನೆ. ಬಾಯ್ ಬಾಯ್ ಅಂಕಲ್. ಬಾಯ್, ಜಾಗ್ರತೆ ಮಾಡಿ, ಫೋನ್ ಮಾಡ್ತೇನೆ ಆಯ್ತಾ? ಬಾಯ್ ಬಾಯ್. ಬರ್ತಾರೆ ಬರ್ತಾರೆ ಅವ್ರು, ಇಲ್ಲಿ ಪಾರ್ಕಿಗೆ ಹೋದಳು, ಪಾರ್ಕಿಗೆ ಬರ್ತಾರೆ ಬರ್ತಾರೆ. ಅಜ್ಜೊತ್ತಿಗೆ ಹೋಗುವ. ಟರ್ನ್ ಆಗಿ ಬರ್ತಾರೆ, ಪಂಪ್ವೆಲ್ ಆಗಿ. ಕಿಯಾರ ನಾವು ಹೋದ್ರು, ಅಂಕಲ್ ಹಾಗೂ ಅಜ್ಜಿ ಹೋದ್ರು. ನಾವು ಟಾಟಾ. ಇಬ್ಬರು ಸಹ ಒಳ್ಳೆ ಎಂಟರ್ಟೈನ್ ಮಾಡಿದ್ರು ಕಿಯಾರ ಹಂಗೆ. ಆಯ್ತು ಸರ್, ಥ್ಯಾಂಕ್ ಯು, ಬಾಯ್ ಬಾಯ್. ಆಯಿತು, ಈಚೆ ಸೈಡ್ ನಡೆದುಕೊಂಡು ಬಂದೆವು ಪ್ಲಾಟ್ಫಾರ್ಮ್ ದಾಟಿ. ಇಲ್ಲಿ ಪೇಡ್ AC ವೇಟಿಂಗ್ ರೂಮ್ಸ್ ಉಂಟು, ಸೋಫಾ ಎಲ್ಲ ಇಟ್ಟಿದ್ದಾರೆ, ಚಂದ ಮಾಡಿದ್ದಾರೆ ನೋಡಿ. ಪೇಡ್ AC ವೇಟಿಂಗ್ ರೂಮ್ 30 ರೂಪಾಯಿ, 1 ತಾಸಿಗೆ 30 ರೂಪಾಯಿ. ಬೇಡ ಮಗ, ಆಯ್ತು ಫಿನಿಶ್. ಈಗ ಬರ್ತಾರೆ ಅವರು ಆಚೆ. ಅವ್ರದ್ದು ಬ್ರೇಕ್ ಡಾನ್ಸ್ ಸ್ಟಾರ್ಟ್ ಆಗಿದೆ. ಕಿಯಾರ ರಿಲ್ಯಾಕ್ಸ್. ನೋಡಿ ಎಂತ ಕಲಿಸಿದ್ದಾರೆ ನೋಡಿ, ಗಿಫ್ಟ್. ಈ ತೊಟ್ಟೆ ತೆಗಿ, ಎಂತ ಕಲಿಸಿದ್ದಾರೆ? ಸೈನ್ಸ್ ಕಿಟ್, ಎಕ್ಸ್ಪೆರಿಮೆಂಟ್ ಕಿಟ್. ಮತ್ತೆ ಬೇರೆ ಎಂತ ಉಂಟು? ಓ, ಇದರಲ್ಲಿ ಬರೀಲಿಕ್ಕೆ. ಡಾಡಾದು ಕಾಲ್ ಸೌಂಡ್ ಬಂದು. ಹ್ಯಾಪಿ ಮಗಳು ಕೂಗುದು ನೋಡಿ ಡಾಡಾ ಟಾಯ್ಸ್ ಕಲಿಸಿದ್ರು. ಬೇರೆಂತ? ಓ, ಡ್ರಾಯಿಂಗ್ ಬುಕ್. ತುಂಬ ಕೂಗ್ತಿದ್ಲು, ಅದಕ್ಕೆ ಡಾಡಾ ಸಮಾಧಾನ ಮಾಡಲಿಕ್ಕೆ ಟಾಯ್ಸ್ ಕಲಿಸಿದ್ರು. ಇದೆಂತ? ಸ್ಲೈಮ್ ಕಲಿಸಿದ್ದಾರೆ, ಕಲರಿಂಗ್ ಬುಕ್, ಸೈನ್ಸ್ ಕಿಟ್. ಕೈಯಲ್ಲೆಂತ ಮಗ ತೋರಿಸು? ಮತ್ತೊಂದು ಫೋನ್. ಕಿಯಾರನ್ಗೆ ಫೋನ್ ಬಂತು. ಹಲೋ ಮೂಜಿಕಿಲೋ ಬೂತಾಯಿ ಬಂತು ನಾಳೆಲ್ಲ ಟಾಯ್. ಸೇ ಥ್ಯಾಂಕ್ ಯು ಡಾಡಾ. ಸಡನ್ ಆಗಿ ರಾತ್ರಿಗೆ ಅವ್ರಿಗೆ ಟಿಕೆಟ್, ಆನ್ಲೈನ್ ಟಿಕೆಟ್ ಸಿಕ್ಕಿತ್ತು ಅಂಕಲ್ನವ್ರಿಗೆ. ಸೊ ಆನ್ಲೈನ್ ಟಿಕೆಟ್ ಮಾಡಿ ನೆಕ್ಸ್ಟ್ ಡೇ ರಪಕ್ಕ ಹೋದರು ಅವರು. ಯಾಕಂದರೆ ಆಲ್ರೆಡಿ ಅವ್ರು ಬಂದು 6 to 7 days ಆಗಿತ್ತು. ಸೊ ಅದರಿಂದಾಗಿ ಬೇಗ ಟಿಕೆಟ್ಸ್ ಎಲ್ಲ ಮಾಡಿ ಹೋದರು. ಅಜ್ಜಿ ಸಹ ಅಂಕಲ್ ಒಟ್ಟಿಗೆ ಹೋದರು. ಅವ್ರಿಗೆ ಹೇಳಿದೆ ಇರಲಿಕ್ಕೆ, ಆದರೆ ಅವರಿಗೆ ನಾವು ಎಲ್ಲಿರ್ತೇವೆ ನಮಗೆ ಅಲ್ಲೇ ಕಂಫರ್ಟೇಬಲ್ ಅಲ್ಲ. ಸೊ ಅದಕ್ಕೆ ಅವರು ವಾಪಸ್ ಹೋದರು ಊರಿಗೆ. ಸೊ ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಏಂಜಲ್ ಶರಾನ್ ಡಿಸಿಲ್ವಾನ ಬರ್ಡೇ 16th. ಹ್ಯಾಪಿ ಬರ್ಡೇ ಏಂಜಲ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಕಾವೇರಿ ರವರ ಬರ್ಡೇ 26th. ಹ್ಯಾಪಿ ಬರ್ಡೇ ಕಾವೇರಿ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಆದರ್ಶ್ನ ಬರ್ಡೇ 16th. ಹ್ಯಾಪಿ ಬರ್ಡೇ ಆದರ್ಶ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಹಾಡು ಮಗ ನಿನ್ನ ಪದ. Happy birthday to you. Happy birthday to you. Happy birthday. Happy birthday. Happy birthday to you. May the good God bless you. Ting ting ting. May the good God bless you. Ting ting ting. Happy birthday. Happy birthday. Happy birthday to you. ಹ್ಯಾಪಿ ಬರ್ಡೇ ಆಲ್, ಗಾಡ್ ಬ್ಲೆಸ್ ಯು. ಈ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ. ಹೀಗೆ ಲೈಕ್ ಮಾಡಿ. ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ಲೈಕ್ ಮಾಡಿ ಮಮ್ಮ. ಹೈಪ್ ಸಹ ಇನ್ನೊಂದು ಆಯ್ತಾ, ಅದು ಸಹ ಮಾಡಿ. ಓಕೆ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ. ಅಷ್ಟೇ, ಟೇಕ್ ಕೇರ್, ಬಾಯ್ ಬಾಯ್.